ಬೇಸಿಗೆ ಕಾಲ ಬಂತು. ಸೊ ಮಕ್ಕಳು ಹೊರಗಡೆನೆ ಆಟ ಆಡ್ತಾ ಇದ್ರೆ ನಮಗೆ ಖುಷಿ. 38 ಡಿಗ್ರಿ 40 ಡಿಗ್ರಿ ಇದ್ದಾಗ ನೀರಿನ ಅಂಶ ತುಂಬಾ ಅವಶ್ಯಕತೆ ಇದೆ. ಮುಖಕ್ಕಾಗ್ಲಿ ಕೈಗೆ ಎಲ್ಲಿ ಎಕ್ಸ್ಪೋಸ್ಡ್ ಏರಿಯಾಸ್ಗೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಪೂರ್ತಿ ಕೈ ಕಾಲು ಕವರ್ ಮಾಡಿ ಇಟ್ಕೊಳ್ಳೋದು ಸೂಕ್ತ. ಹೌದು, ಈ ಬೇಸಿಗೆ ಕಾಲ ಬಂತು. ಸೊ ಮಕ್ಕಳು ಹೊರಗಡೆನೆ ಆಟ ಆಡ್ತಾ ಇದ್ರೆ ನಮಗೆ ಖುಷಿ. ಮನೆಯಲ್ಲಿ ಸ್ಕ್ರೀನ್, ಮೊಬೈಲು, ಟಿ ವಿ ಇಲ್ದಲೆ ಹೊರಗಡೆ ಆಟಾಡೋದು ಸೂಕ್ತ. ಆದರೆ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆವರೆಗೂ ಸೂರ್ಯ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಇರುತ್ತೋ ಆವಾಗ ತೊಂದರೆಗಳು ಜಾಸ್ತಿ. ಯಾಕಂದರೆ ನೀರಿನ ಅಂಶ ತುಂಬ ಬೇಕು ಮಕ್ಕಳಿಗೆ. ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ. ಸೊ ತುಂಬ ಬೇಸಿಗೆ ಇದ್ದಾಗ, ಈಗ 38 ಡಿಗ್ರಿ 40 ಡಿಗ್ರಿ ಇದ್ದಾಗ ನೀರಿನ ಅಂಶ ತುಂಬ ಅವಶ್ಯಕತೆ ಇದೆ. ಸೊ ಮಕ್ಕಳು ಪ್ರತಿ ಗಂಟೆಗೆ ಲೆಕ್ಕದಲ್ಲಿ 100 ml ಆ ಥರ 200 ml ಆ ಥರ ನೀರನ್ನು ಕುಡಿಯೋದು ಸೂಕ್ತ. ನೀರಿನ ಜೊತೆಗೆ ಮನೆಯಲ್ಲೇ ಅವೈಲೇಬಲ್ ಇರುವ ಮಜ್ಜಿಗೆ ಆಗ್ಬೋದು, ಮೊಸರು ತಗೊಳ್ಬೋದು, ಆಮೇಲೆ ಬಾಳೆಹಣ್ಣು, ಆಮೇಲೆ ಈ ಸೂಪ್ಗಳು, ತಿಳಿಸಾರು, ಆಮೇಲೆ ಎಳ್ನೀರು, ಮನೇಲೇ ಸಿಗುವ ಎಷ್ಟು ನೀರಿನಂಶ ಇರ್ತಾವೋ ಅದನ್ನು ಜಾಸ್ತಿ ಅಳವಡಿಸ್ಕೋಬೇಕು. ಜೊತೆಗೆ ಆದಷ್ಟು ಕಾಟನ್ ಬಟ್ಟೆ ಲೂಸ್ ಇರಬೇಕು. ತುಂಬ ಟೈಟ್ ಬಟ್ಟೆ, ಸಿಂಥೆಟಿಕ್ ಬಟ್ಟೆ ಹಾಕಿದ್ರೆ ಶಕೆ ಜಾಸ್ತಿಯಾಗಿ ನೀರಿನಂಶ ರಿಕ್ವೈರ್ಮೆಂಟು ಜಾಸ್ತಿ ಆಗುತ್ತೆ. ಸನ್ಸ್ಕ್ರೀನ್ ಅಂತ ಏನು ಹೇಳ್ತೀವಿ ಅದು ಬಹಳ ಮುಖ್ಯ. ಈಗ SPF 30+, SPF 50 ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು. ಈಗ ಮುಖಕ್ಕಾಗಲಿ ಕೈಗೆ ಎಲ್ಲಿ ಎಕ್ಸ್ಪೋಸ್ಡ್ ಏರಿಯಾಸ್ಗೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗತ್ತೆ. ಮತ್ತು ಸ್ಕಿನ್ ಆದಷ್ಟು ಫುಲ್ ಸ್ಲೀವ್ಸ್ ಕವರ್ ಮಾಡಿ ಇಟ್ಕೊಳ್ಳೋದು ಬಹಳ ಸೂಕ್ತ. ಈ ಫೋಟೋ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ರಿಯಾಕ್ಷನ್ಸ್ ಎಲ್ಲ ಬರ್ಬೋದು. ಸೊ ಆದಷ್ಟು ಪೂರ್ತಿ ಕೈ ಕಾಲು ಕವರ್ ಮಾಡಿ ಇಟ್ಕೊಳ್ಳೋದು ಸೂಕ್ತ.